ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ನಿಮ್ಗೆ ಅದ್ಭುತವಾದ ತಳಿ ಯಾವ ರೀತಿ ಬೆಳವಣಿಗೆ ಆಗತೈತಿ ಯಾವೆಲ್ಲ ನಿಮ್ಗೆ ಅದನ್ನು ನಾನು ತೋರ್ಸಕತ್ತ ಬಂದೀನಿ. ನಮ್ಮ ಮನೆ ಇದನ್ನು ಕಬ್ಬಿಂದ ವಿಡಿಯೋ ಮಾಡೀನಿ ರೀ. ಈಗ ಒಂದು ವಾರದಿಂದ ಎಷ್ಟೊಂದು ವೇಗವಾಗಿ ಬೆಳವಣಿಗೆ ಆಗುವಂಥ ತಳಿಗಳು ನಾ ಏನು ಯಾವ ನೋಡಿಯಲ್ಲ. ಇದೇನು ಯಾವಾಗ ಐತೆ ಬರೀ ಒಂದು 7 ತಿಂಗಳು 8 ತಿಂಗಳು ಇಟ್ಟು ಸಿಕ್ಕರೂ ಅಷ್ಟು ವೇಗಲಿ ಬೆಳವಣಿಗೆ ಆಗ್ತೈತಿ. ಇದು ಭಾಳ ವೇಗದ ತಳಿ ಆತಂದು ನಾ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ. ನೋಡೋಣ ಬರ್ರಿ ಎಲ್ಲ ಅದ್ರದ್ದು ಹೆಂಗೆ ಐತಿ ನಿಮ್ಗೆ ತೋರ್ಸೋದು ಹೋಗ್ಕೊಂಡು ಒಂದೊಂದು. ಇದು ನೋಡ್ರಿ, ಅದು 1374. ಇದು ಬರೀ ಹೇಳಿನ್ರಿ, ಹೆಚ್ಚು ಕಮ್ಮಿ ನಿಮ್ಗೆ ಒಂದು ಇದು ಕಟಾವು ಮಾಡಿ ಒಂದು 15 ದಿನ ಅಷ್ಟು ಆತ್ರಿ. ಇದು ಅದ್ರ ಒಳಗೆ ಆಗಿತ್ತು ಕರೆ, ಹೆಚ್ಚೇನಾಗಿಲ್ಲ ರೀ. ಈ ಒಂದು ವಾರದಿಂದ ಒಂದು ವಿಡಿಯೋ ಮಾಡೀನಿ. ಜರ ಜಾಸ್ತಿ ಬುಚ್ಚು ಹೊಡೆಯತೈತಿ ನೋಡ್ರಿ. ಅದು ಇಷ್ಟು ಸಂಖ್ಯೆ ಇಟ್ಕೊಂಡು ಎಷ್ಟು ವೇಗಲಿ ಬೆಳೆಯಾಕತ್ತೈತಿ ಅಂದ್ರೆ ನೋಡ್ರಿ. ಅದು ಇಲ್ಲಿ ನಿಮ್ಗೆ ಜೂಮ್ ಮಾಡಿ ತೋರಿಸ್ತಾನೆ ರೀ. ಇಟ್ಟು ಫಾಸ್ಟಾಗಿ ಬೆಳೆಯುವಂಥದ್ದು, ಇಟ್ಟು ಹೆಲ್ದಿ ತಳಿನ ಎಲ್ಲಿ ನೋಡಿ ಅಲ್ರಿ. ಅದು ಇಷ್ಟು ಬೆಳವಣಿಗೆ ಐತಿ ನೋಡ್ರಿ. ಅದು ಇಡೀ ಎಲ್ಲಿ ಗ್ಯಾಪ್ ಅನ್ನೋದು ಇಲ್ಲ ಇಲ್ರಿ. ಅದಕ್ಕೆ ಅಲ್ಲಿ ಮಟ್ಟ ಏನೈತಿ ಈ ಟೈಪ್ ಸ್ಪೀಡ್ ಬೆಳವಣಿಗೆ ಐತಿ. ಇದನ್ನು ಮಾಡ್ಬೋದು ರೀ, ತಳಿ ತಯಾರು ಮಾಡ್ಬೋದು ರೀ. ಇದು ಹೇಳೇನು ರೀ, ಮನೆಗೆ ಈಗ ಲಾವಣಿ ಕಬ್ಬಿನಕ್ಕಿಂತ ಕುಳೆ ಕಬ್ಬು ಹೆಚ್ಚು ಆದಾಯ ಕೊಟ್ಟೈತಿ ರೀ ಅವ್ರಿಗೆ. ಹಿಂಗಾಗಿ ಅವ್ರಿಗಿನ್ನ ಸರಿಯಾಗಿ ಮೆಥಡ್ ಗೊತ್ತಿಲ್ಲ. ಆದ್ರೂ ಇಷ್ಟು ಇದನ್ನಾಗೈತಿ ಅಂದ್ರೆ ರೀ, ಇದು ಹೆಚ್ಚಿನ ತಳಿ ಐತಿ ಅದು. ಇದಕ್ಕೆ ನೋಡಿರಿ, ಇನ್ನೂ ಅವ್ರೇನು ಸರಿಯಾದ ಗೊಬ್ಬರ ನಿರ್ವಹಣೆ ಏನು ಮಾಡಲಿಲ್ಲ ಅವ್ರನ್ನ ರೀ. ಏನೋ ಖಾಲಿ ನೀರನ್ನ ಬಿಡೋದ್ರಾಗದಾರ ಅದ ನೋಡ್ರಿ. ಅವ್ರು ಸುಟ್ಟಾರ ಮಾತ್ರ, ಸುಡಬಾರ್ಕರಿ ಆ್ಯಕ್ಚುಲಿ. ಸುಟ್ಟಿದ್ರಾಗ ಬರೀ ಹಿಂಗೆ ಬಿಟ್ಟಾರ ನೀರು ಅಷ್ಟೇ. ಇಟ್ರ ಮೇಲೆ ಇದಾಗೈತಿ ರೀ. ಅಲ್ಲೇನು ಬಡ್ಡಿಗೆ ಏನು ಇದನ್ನು ಕೊಟ್ಟಿಲ್ಲ ಬಿಟ್ಟಿಲ್ಲ. ಆದ್ರೂ ಇಷ್ಟು ಸ್ಪೀಡ್ ಬೆಳವಣಿಗೆ ಐತಿ ಅಂದ್ರೆ ಇದು ತಳಿ, ಇದು ಹೆಚ್ಚಿನ ತಳಿ ಐತೆ ಅನ್ನೋದು. ಇದು ಒಂದು ಕಾಲಿನಾಗ ಈಗ ಈ ತಳಿ ಬದಲು ಭಾಳ ಉಲ್ಟಾ ಮೆಸೇಜ್ ಬಂದಿತ್ತು ರೀ. ತಳಿ ಸರಿಯಿಲ್ಲ, ಇದೈತಿ ಎಲ್ಲ ಅಂದ್ರೆ. ಈ ಸದ್ಯಕ್ಕಂತೂ ಇದ ತಳಿನ 1ನೇ ನಂಬರ್ದಾಗ ಬಂದು ಕೂತಂಗೆ ಐತಿ ರೀ. ಇದಕ್ಕೆ ಹೂನು ಆಡಂಗಿಲ್ಲ, ಯಾವಾಗ ಬೇಕಾದ್ರೂ ಕಡಿಸ್ಬೋದು, ನಡಿತೈತಿ ಅದು ನೋಡ್ರಿ. ಇದು ಚಳಿಗಾಲದಾಗ ಸಹಿತ ಅಂಜಲ್ದಂಥ ತಳಿ ರೀ. ಇದು ನಿಮ್ಗೆ ಗೊತ್ತಾಗ್ಬೋದು. ಈಗ ಇದನ್ನೇ ತಂಡ್ಯಾಗ ಕಡ್ದಾರ, ಇದನ್ನೇನು ಬಿಸಿಲಾಗ ಕಡ್ದಿಲ್ಲ. ಆದ್ರೂ ಈ ನಮೂನಿ ಹೊಡ್ದೈತಿ ರೀ. ಅದು ನೋಡ್ರಲ್ಲ ಯಾವ ನಮೂನಿ ಬಂದೈತಿ ರೀ. ಅದು ಹೆಚ್ಚು ಕಡೆ ನೋಡ್ತೀರಿ, ಹೆಚ್ಚು ಕಡೆ ಹಂಗೆ ಐತಿ ರೀ. ಅದು ಎಲ್ಲ ಕಡೆ ಸೈಡ್ರಿ ಈ ನಮೂನಿ ಬೆಳವಣಿಗೆ ಐತಿ ನೋಡ್ರಿ. ಅದು ಬರೀ ಅದನ್ನು ಕಟಾವು ಮಾಡಿದ್ದು ಹಿಡಿದ್ರೆ 15 ದಿವಸದ ಬೆಳಿರೋದು ನೋಡ್ರಿ. ಈ ತಳಿ ಅಂತೂ ಹೇಳೇನು ರೀ, ಜಾನ್ವರಿ ಬಟ್ ನಿಮ್ಮ ಡಿಸೆಂಬರ್ ಹಿಡ್ಕೊಂಡು ಹಚ್ಚಾಕ ನಡೀತ್ರಿ. ಡಿಸೆಂಬರ, ಜಾನ್ವರಿ, ಫೆಬ್ರವರಿ, ಮಾರ್ಚ್ ತನಕ ನೀವು ಬೇಕಾದಂಗೆ ಈ ತಳಿ ಹಚ್ಕೋಬೋದು ನೀವು, ನಡೆಯೋದೈತಿ ಅದು. ಮತ್ತು ಇನ್ನೊಂದು ಯಾಕೆ ಅಂತ ಕೇಳ್ರಿ, ಆ ಟೈಮ್ದಾಗ ರೋಗ ಯಾವೂ ಬರೋಂಗಿಲ್ಲ. ವಿಶೇಷ ಬಂದರೂ ನಿಮ್ಗೆ ಅತಿ ಬಿಸಿಲು ಯಾವಾಗಲೂ ಒಂದು ತಿಳ್ಕೊರಿ, ರೋಗಗಳು ಬರೋ ಯಾವಾಗ ಅತಿ ಜಾಸ್ತಿ ಕೋಲ್ಡ್ ಇದ್ದಾಗ, ಅತಿ ಜಾಸ್ತಿ ಹೀಟ್ ಇದ್ದಾಗ, ಈ ಟೈಮ್ದಾಗ ಬರು. ನಮ್ಮ ಬಾಯಿಲೇನೋ ಬರ್ತದೆ. ಏನು ಕೆಟ್ಟ ತಂಡಿ ಐತಿ ಅಂದ್ರೆ ಅಲ್ಲಿ ಕೆಟ್ಟ ಏನೋ ಒಂದು ಬರ್ತೈತೆ ತಿಳ್ಕೋದು. ಕೆಟ್ಟ ಬಿಸಿಲು ಐತಿ ಅಂದ್ರೆ ಅಲ್ಲಿ ಒಂದು ಏನಾರು ಬರ್ತೈತೆ ತಿಳ್ಕೋದು. ಅತಿ ಗಾಳಿ ಬಿಟ್ರೆ ಕೆಟ್ಟ ಗಾಳಿ ತಂದಿಲ್ಲ ಅಲ್ಲಿ ಒಂದು ಬರೋದ ರೀ. ಇದನ್ನು ನೋಡ್ಕೊಂಡು ಯಾವಾಗಲೂ ನಿರ್ವಹಣೆ ಮಾಡ್ಕೊತ ಬರ್ರಿ. ಈ ಸದ್ಯಕ್ಕಂತರೂ ಸ್ಟೆಪ್ ಬೈ ಸ್ಟೆಪ್ ಸೂರ್ಯ ಉತ್ತರಾಯಣ ಆಗಲಾಕತ್ತಿರ್ತಾನು. ಈ ಟೈಪ್ ಹಿಂಗೆ ಬೆಳವಣಿಗೆ ಹಾಕೋತ ಹೋಗೋದು ನೋಡ್ರಿ. ಡೈಲಿ ರೀ ನೋಡಿರಿ, ಸಂಖ್ಯೆ ಅಂದರೂ ಲೆಕ್ಕ ಇಲ್ದಷ್ಟು ಐತಿ ಅದ್ರಾಗ. ಎಲ್ಲಕ್ಕೂ ಆಹಾರ ಎಲ್ಲಿಂದ ಪುರೋಟ ಆಗತೈತಿ ನೀವು ನೋಡ್ರಿ. ಅದು ಮತ್ತು ಕುಳೆ ಕಬ್ರಿ ಅದ, ಲಾವಣಿ ಕಬ್ಬಿದ್ರೆ ಇರ್ಬೋದು ರೀ. ಅದು ಮಣ್ಣು ತಯಾರು ಮಾಡಿರ್ತೈತಿ, ಅದು ಸಿಗ್ಬೋದು. ಈ ಕುಳಿ ಕಬ್ಬಿಗೆ ಅಂದ್ರೆ ಎಷ್ಟು ಸಿಗ್ತೈತಿ ಅಂದ್ರೆ ಇಲ್ಲಿದ್ದು ನೋಡ್ರಿ. ಅವ್ರೇನು ಮತ್ತು ಇಲ್ಲೇನ ತಿಪ್ಪಿ ಕಥ ಅದಿದ್ದು ಏನು ಹಾಕಿಲ್ಲ, ಡೈರೆಕ್ಟ್ನ ಈ ನಮೂನಿ ಬರ್ಲಾದೈತಿ ರೀ. ಅದು ಅದಕ್ಕೆ ಈ ತಳಿ ಭಾಳ ಇಷ್ಟಪಡ್ತಾರೆ ಎಲ್ಲರೂ ಅಂದ್ರೆ ರೀ. ಭಾಳ ವೇಗಲಿ ಬೆಳಿತೈತಿ, ಏನು ಅಡ್ಡಿ ಇಲ್ಲ. ಮತ್ತು ಯಾಕೈತಿ ಗಡಿ ಒಳಗೊಬ್ಬರು ಬೆಂಡ್ ಹಾಕತ್ತಿರ್ತಾರೋ ಅದು ಅವ್ರ ತಪ್ಪು. ಅದು ಜಮೀನು ಬರೀ ಚಲೋ ಬರ್ತೈತಿ ಅಂತ ಬರೀ ಹಂಗೆ ಬೆಳೆಸೋದ್ರಾಗಿನ ಇದನ್ನು ಮಾಡೋದ್ರಾಗಿನ ಆರ್ತಿರಂಗಿಲ್ಲ. ಅದಕ್ಕೆ ಸರಿಯಾಗಿ ಅಂತಿ ಬಡ್ಡಿಗೆ ಏನು ಕೊಡ್ಬೇಕಂತ ಕೊಟ್ಟರೆ ತಾನೇ ಬೆಳಿತೈತಿ, ಬೆಂಡು ಆಗಲ್ಲ, ಏನಾಗಲ್ಲ ನೋಡಿ. ನಾವು ಮೊನ್ನೆ ಆದರೂ ನಾನು ನಿಮಗೇನು ಹೇಳೀನಿ, ನಿಮಗೆ ಯಾವಾಗಲೂ ಒಂದು ತಳಿ ಅದ್ರ ಬದಲು ಅದ್ರದ್ದು ತಿಳ್ಕೊಬೇಕಾರೆ ಕನಿಷ್ಠ ಅಂದ್ರೆ 3 ರಿಂದ 4 ವರ್ಷದ ಟೈಮಿಂಗ್ ಬೇಕು. ಬರೀ 1 ವರ್ಷನಾಗ ಅಳ್ಯಾಕೆ ಹೋಗ್ಬಾರ್ದು. ಯಾಕಂದ್ರೆ ಗಿಡದ ಕಬ್ಬು ದಪ್ಪ ಐತಿ, ಎಲ್ಲ ಐತಿ, ಎಲ್ಲ ಬೀಳ್ತೀವಿ ನಾವು. ಅದ್ರ ತಕ್ಕ ಅದಕ್ಕೆ ಹಿಂದೊಂದು ಏನಾರು ಐತೆ ಅಂತ ತಿಳ್ಕೊಳಕ್ಕೆ ಬೇಕು ರೀ.
ಕಬ್ಬ ಬರೀ ತಂದು ಹಚ್ಚೋದ್ರಾಗೇನ ಇದನ್ನ ಇರಂಗಿಲ್ಲ. ಅದಕ್ಕೆ ಏನು ಸಮಸ್ಯೆ ಆಕ್ಕವು ಏನಿಲ್ಲ ಅದನ್ನು ನಾವು ನಿವಾರಣೆ ಮಾಡ್ಕೊಳಂಗೆ ಅದದಿವು ನಿಲ್ಲು ಅನ್ನೋದೆಲ್ಲ ವಿಚಾರ ಮಾಡಾಕ್ಬೇಕು. ಇದು ನಿವಾರಣೆ ಮಾಡ್ತೀವಪ್ಪ ನಾವು ಅನ್ನೋದಿದ್ರೆ ಅದನ್ನ ತಳಿ ತಗೊಳ್ಳೋದು. ಸುಮ್ಮನೆ ಒಂದು ತಳಿಗೆ ಹೆಸರು ಯಾವಾಗೂ ಇಡಕ್ಕೆ ಹೋಗ್ಬಾರ್ದು. ಇದಂತೂ ಸದ್ಯಕ್ಕೆ ನೋಡ್ರಿ ಈಗ ಎಲ್ಲರೂ ಆಲ್ಮೋಸ್ಟ್ ತಿಳುವಳಿಕೆ ಬಂದೈತಿರ್ತಾರೆ ಈ ತಳಿ ಬದ್ದಲ್ರಿ. ಹಿಂಗಾಗಿ ಏನತ್ತಿಲ್ಲ ಇದನ್ನೆಲ್ಲರೂ ಹೆಚ್ಚು ಕಡಿಮೆ ಅಂದ್ರೆ ನಮಗೀಗ ಸದ್ಯಕ್ಕೆ ಒಂದು 60% ಅಂತೂ ಇದನ್ನು ಭಾಳ ಹಚ್ಚಾರ. ಇದನ್ನು ಅಂದ್ರೆ ನಮಗೆ ಮೊದಲು ಜಾಸ್ತಿ ಈಗ 10,000 ಇಂಥ ತಳಿಗಳು ಜಾಸ್ತಿ ಏನು ಹಚ್ತಿದಾರಲ್ಲ ಆ ಜಾಗದಾಗಿಂತ ಇದನ್ನು ಜಾಸ್ತಿ ಸೇರ್ಸಾಕತ್ಯಾರ ರೀ. ಅದು ಈ ಸರಿ 10,000 ಜರ ಜಾಸ್ತಿ ಗರಿ ಬತ್ತು. ಹಿಂಗಾಗಿ ಅದನ್ನು ಜರ ಇದು ಮಾಡಕತ್ಯಾರ. ಜರ ಇದು ಯಾವುದಪ್ಪ ಅಂತಂದ್ರೆ ರೀ ಇದು ಕಾಡಿಗೆ ರೋಗ ಆಗಲಿ ಇಂಥದ್ದು ಜರ ಬರಾಕೈತದ. ಅದಕ್ಕೇನ ಗ್ರಾಷಸ್ ಊಟ ಇದ್ದಿದ್ದಿಲ್ಲ ಕರೆ ಜರ ಕಾಡಿಗೆ ರೋಗ ಬರ್ತಿತ್ತು. ಮತ್ತು ಟಿಲ್ಲರ್ ಅತಿ ತೀರ ಕಮ್ಮಿ ಆಯ್ತು. ಮತ್ತು 2ನೇ ಕುಳಿಗೆ ಜರ ಇದನ್ನ ಹಾಲಕ್ಕೈತು. ಇದನ್ನು ಈ ನೆಚ್ಚ ರೈತರ ಇದನ್ನು ಆಯ್ಕೆ ಮಾಡ್ಕೊಳಕತ್ಯಾರು. ನೋಡ್ರಿ ಅವರು ಏನೋ ತಳಿಗಳು ಚಲೋ ಅಲ್ಲಿ ಮಾಡ್ಯಾರು. ನೋಡ್ರಿ ಈ ಸದ್ಯಕ್ಕಂದ್ರು ರೀ ಈ ತಳಿ ಮೇಲೆ ನಿಂತು ಭಾಳ ಒಲವು ಬಂದೈತಿ ಎಲ್ಲರಿಗೆ. ನೋಡ್ರಿ ಮುಂದಿನ ದಿವ್ಸನಾಗ ಮತ್ತೆ ಏನಾಗ್ತೈತಿ ಏನಿಲ್ಲ ನಿಮ್ಗೆ ಒಂದೊಂದು ಹೇಳ್ಕೊತಿರ್ಕೊನು. ಈ ಸದ್ಯಕ್ಕಂತರೂ 15 ದಿವ್ಸದ ಬೆಳೀರಿ ಈ ಟೈಪ್ ಬಂದೈತಿ ನೋಡಿ. ನೋಡ್ರಿ ಈಗ ಒಂದು ಲವಣಿ ತೆಗೆದ್ರು, 2ನೇದು ಕೋಳಿ ತೆಗೆದ್ರು, ಇನ್ನೇನು ಅದರಲ್ಲ ಇದು 3ನೇದು ನೋಡ್ರಿ. ಅದು ಆಯ್ತು. ಇದು ಇನ್ನು ಮುಂದೆ ಎಷ್ಟು ಕೋಳಿ ಬರ್ತೈತಿ ಅದನ್ನು ನಾನು ನಿಮ್ಗೆ ಪ್ರತಿಯೊಂದು ಹಂಗೆ ನಾನು ವಿಡಿಯೋ ಮುಖಾಂತರ ಪ್ರತಿಯೊಂದು ಮುಂದಿನ ದಿವ್ಸನಾಗ ಕೊಡ್ಕೊತ ಹೋಗ್ಕೊನು ಅಂತ್ರಿ. ಈ ಸದ್ಯಕ್ಕಂತೂ ಈ ಟೈಪ್ ಬರ್ಲಾತೈತಿ ನೋಡ್ರಿ. ನೋಡ್ರಿ ಈ ರೀತಿ ಬೆಳವಣಿಗೆ ಐತಿ ನೋಡ್ರಿ. ಯಾವಾಗಲೂ ನಮ್ಗೆ ಒಂದು ಗೊತ್ತಿರ್ಬೇಕು ಅಂದರೆ ಯಾವಾಗಲೂ ಹೇಳಿ ತಂಡಿ ದಿವ್ಸನಾಗ ಒಳಗೊಬ್ಬರು ಕತ್ತಿರ್ತಾರೆ ನಮ್ಮ ಬೆಳೆವಲ್ಲು ಅಂತಂದು. ಇದು ಇಮ್ಯುನಿಟಿ ಜಾಸ್ತಿ ಇರುವಂಥ ತಳಿ ರೀ. ಇಮ್ಯುನಿಟಿ ಜಾಸ್ತಿ ಐತಂದ್ರೆ ರೀ ಜರ ಬಿಸಿಲಿಗೆ ತಡ್ಕೊಳತಿರ್ತೈತಿ, ಜರ ತಂಡಿಗೆ ತಡ್ಕೊತಿರ್ತೈತಿ. ಯಾವಾಗಲೂ ಅಂದ್ರೆ ತಂಡಿ ದಿವ್ಸನಾಗ ಯಾಕೆ ಪೋಷಕಾಂಶ ಕೊರತೆ ಹಾಕಂದ್ರೆ ನಿಮ್ಮ ಮನ್ಯಾಗ ನಾ ಇನ್ನೊಂದು ವಿಡಿಯೋದಾಗ ನಿಮ್ಗೆ ಅದನ್ನೆಲ್ಲ ಹೇಳ್ತೀನಿ. ನೀವು ನೋಡಿ ಒಂದು ತಂಡಿ ಇತ್ತಲು ಮ್ಯಾಗಿಂದೂ ತಂಡಿತನ ನಾವು ತೆಳಗೆ ಬರ್ತೀವಿ, ತೆಳಗಿನ ಕಡೆ ಕಾಲು ಕಡೆ ತಂಡಿತ ಅದನ್ನು ಮತ್ತೆ ತೊಗೊಂಡು ಬರ್ತೀವಿ. ಹಂಗೆ ಪೋಷಕಾಂಶಗಳು ಒಂದು ಬೆಳೆಯುವಾಗೇನು ಹಿಂಗೆ ಕೂಗುತ್ತಿರ್ತೈತಿ ಅಂದ್ರೆ ಹೇರಿತಿರ್ತೈತಿ. ಹೆರ್ತಾಗ ಏನೈತಿ ಅದು ಏನೈತಿ ಪೋಷಕಾಂಶ ಕೊರತೆ ಐತಿ ಆಗೈತಿ ತನ್ನಂಗೆ ತೋರ್ಸಕತ್ತೈತಿ. ಆದರೆ ಮುಂದೆ ತುದಿನೂ ಆ್ಯಕ್ಟಿವ್ ಇರೋಂಗಿಲ್ಲ, ಮ್ಯಾಲೂ ಆ್ಯಕ್ಟಿವ್ ಇರೋಂಗಿಲ್ಲ. ಇವೆಲ್ಲ ಅಂದ್ರೆ ನೀವು ಏನು ಕೊಟ್ಟನು ಭೂಮಿ ಒಳಗೆ ಹಂಗೆ ಏನೈತಿ ವೇಸ್ಟಾಗಿ ಬೆಳಕತ್ತೈತಿ. ಒಟ್ಟು ಯಾವಾಗಲೂ ಹೇಳೇನ್ರಿ ಗೊಬ್ಬರ ಆಗಲಿ ಏನಾಗಲಿ ಜಾಸ್ತಿ ಹಾಕೋದು ಇದ್ರೂ ವಸಂತ ಮಾಸದ ಒಂದು ಗಿಡಗಳದು ನೋಡ್ರಿ ಒಂದೊಂದು ಸಣ್ಣ ಹೊಸ ಎಲ್ಲಿ ಬಿಡ್ತಿರ್ತಾವಲ್ಲ ಪಟ್ನೆ ಎನ್ಕೇಸ್ ಮಾಡ್ಕೋದು. ಅವಾಗಿಂದ ನಾ ಇನ್ನೊಂದು ವೀಡಿಯೋದಾಗ ನಿಮಗೆಲ್ಲ ಪೂರ್ತಿನೆಲ್ಲ ಡೀಟೇಲ್ಸಾಗಿ ಹೇಳ್ತೀನಿ. ಈ ಸದ್ಯಕ್ಕಂತರೂ ಈ ತಳಿ ಯಾವುದಕ್ಕೂ ಹೆದರಲ್ಲ ಅಂತ ತಳಿ ಐತಾರಲ್ಲ ಹಂಗೈತಿ ಈ ತಳಿ ಅಂತೀನಿ. ಬೇಕಾದವ್ರು ಲೇಟ್ ಆಗೈತಿ ಇದನ್ನಾಗೈತೆ ತನ್ನವರು ಆರಾಮ್ ಸರಿ ಮಾಡ್ಕೋರಿ ನಡಿತೈತಿ ರೀ. 8 ತಿಂಗಳು ಕೊಟ್ಟರು ನಿಮ್ಗೆ ಆರಾಮ್ ಸರಿ 40 ಮೇಲಂತರೂ ಕೊಡ್ತೈತಿ ರೀ. ಅದು ಅಷ್ಟು ಹಂತ ಇದನ್ನೈತಿ ಅದು ತಳಿ ಐತಿ. ನಾ ಮತ್ತು ಇನ್ನೊಂದು ವಿಷಯ ರೀ ನಾ ಏನಕ್ಕ ಹೇಳಿನ್ರಲ್ಲ ಚಳಿಗಾಲದಾಗ ಯಾಕೆ ಹಿಂಗೆ ಹಾಕವು ಯಾಕೆಲ್ಲ ಅನ್ನೋ ಸಂಬಂಧ ನಾ ಈಗೊಂದು ಮೊನ್ನೆ ವಿಡಿಯೋ ಮಾಡೀನಿ ರೀ. ಅದ್ರ ಸಂಪೂರ್ಣ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಾಗ ಏನೈತಿ ನಾನು ನಿಮಗೆ ಮತ್ತೆ ಕೊಡ್ತೀನಿ. ಅದನ್ನು ಒಂದು ಪ್ರಯೋಗ ಮುಖಾಂತರ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿ ತನಕ ಏನೈತಿ